ತಿರುಪತಿಯಲ್ಲಿ ಮೊದಲ ಆರತಿ ಕರ್ನಾಟಕ ರಾಜ್ಯದವರಿಗೆ ಎಂಬ ತೀರ್ಮಾನದ ಬಗ್ಗೆ ಕೇಳಿದಾಗ ತಿರುಪತಿಯಲ್ಲಿ ಮಹಾರಾಜರ ಕಾಲದಿಂದಲೂ ಮೊದಲ ಆರತಿ ಕರ್ನಾಟಕದಾಗಿದೆ. ಅಲ್ಲಿ ಪ್ರತಿದಿನ ಅಧಿಕಾರಿಯೊಬ್ಬರು ಆರತಿ ಪಡೆಯುತ್ತಾರೆ. ಆ ಅಧಿಕಾರಿ ಬದಲಿಗೆ ಇಲ್ಲಿಂದ ದರ್ಶನಕ್ಕೆ ಹೋಗುವ ಜನಪ್ರತಿನಿಧಿಗಳು, ನ್ಯಾಯಾಧೀಶರು, ಅಧಿಕಾರಿಗಳಿಗೆ ಸಂಸದರು, ಮೇಯರ್, ತಹಸೀಲ್ದಾರ್ ಸೇರಿದಂತೆ ನಮ್ಮ ರಾಜ್ಯದವರಿಗೆ ಅವಕಾಶ ನೀಡಲಾಗುವುದು. ಇದು ನಿರ್ದಿಷ್ಟ ಪಕ್ಷಕ್ಕೆ ಅಂತ ಸೀಮಿತವಲ್ಲ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳು ಹೋದರೂ ಈ ಅವಕಾಶ ಅವರಿಗೆ ಸಿಗಬೇಕು. ಇದಕ್ಕೆ ನಿರ್ದಿಷ್ಟ ಮಾರ್ಗಸೂಚಿಗಳಿದ್ದು ಅದರಂತೆಯೇ ಈ ಅವಕಾಶ ನೀಡಲಾಗುವುದು. ನಮ್ಮ ತೀರ್ಮಾನ ಕೇವಲ ಆರತಿ ವಿಚಾರಕ್ಕೆ ಮಾತ್ರ, ಉಳಿದಂತೆ ಎಲ್ಲ ಮಾರ್ಗಸೂಚಿಗಳು ತಿರುಪತಿ ಆಡಳಿತ ಮಂಡಳಿಯಂತೆ ಇರಲಿದೆ. ಅವರ ಮಾರ್ಗಸೂಚಿಯಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದರು. ತಿರುಪತಿದು ಏನಂತಂದರೆ, ನಿಮಗೆ ಅಲ್ಲಿ ಒಬ್ಬ ಆಫೀಸರು ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು, ಅಲ್ಲೊಬ್ಬ ಆಫೀಸರು ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರು ಅಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ. ಇಲ್ಲ MLA, ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳಿರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ, ಇಲ್ಲ ನಮ್ಮ ಮಂತ್ರಿನೋ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು, ಶಾಸಕರುಗಳು, ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ. ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಕಲಿ. ಇದೇನು ಬರೀ ಕಾಂಗ್ರೆಸ್ಸು ದಳ ಅಂತಲ್ಲ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, AC ಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, MP ಗಳಿಗೆ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡು ಹೋಗಿ ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನು ಮಾಡಬೇಕು ಅಂತ ನಾನೀಗಾಗಲೇ ಇಲ್ಲ, ನಾನು ಅಲ್ಲಿ ಅಲ್ಲ, ನಾನು ಚರ್ಚೆ ಮಾಡಿದ್ದೀನಿ. ನಾನು ಅವ್ರ ಗೈಡ್ಲೈನ್ಸು ನಾವು ಸ್ಟ್ರೈಟ್ ಹೋಗೋಕ್ಕೆ ಬರೀ ಚೀಫ್ ಮಿನಿಸ್ಟರ್ಗೆ ಮಠಸ್ವಾಮಿಗಳಿಗೆ ಅವಕಾಶ ಇದೆ. ನಾನು ಅದನ್ನೆಲ್ಲ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ರೆಗ್ಯುಲರಾಗಿ ಏನು ಹೋಗ್ತಾರೆ ಅದೇ ಪ್ರಕಾರ ಹೋಗಲಿ, ಕಾನೂನು ಪ್ರಕಾರ. ಐ ಡೋಂಟ್ ವಾಂಟ್ ಟು ನಮ್ಮ ತಿರುಪತಿ ಗೈಡ್ಲೈನ್ಸ್ನ ವಿರುದ್ಧವಾಗಿ ನಾವು ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ ನನಗೆ. ತಿರುಪತಿದು ಏನು ಗೈಡ್ಲೈನ್ಸ್ ಇದೆ, ಅವ್ರದ್ದೇನು ಪದ್ಧತಿ ಇದೆ ಅದನ್ನೇ ಫಾಲೋ ಮಾಡಲಿ. ಆರತಿ ಕೊಡುವಂಥ ವಿಚಾರದಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಅವಕಾಶ ಸಿಗಲಿ ಅನ್ನೋದು ನೋಡಪ್ಪ. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ, ನಂಬರ್ 1. ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ.